ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ತೊಗರಿಕಾಳು ಸಾಂಬಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ನೋಡಿ, ತೊಗರಿಕಾಳು ತೊಗೊಂಡಿದ್ದೀನಿ. ನಾನು ಒಂದು ಅರ್ಧ ಕೆ ಜಿ ಅಷ್ಟು ತೊಗರಿಕಾಳು ಹಿಡ್ಕೊಳ್ತೀನಿ. ಇವಾಗ ಹಿಡ್ಕೊಂಡಾಗೈತೆ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಸೋಸ್ಬಿಟ್ಟು ಹುಳ ಎಲ್ಲ ಇರುತ್ತೆ. ಒಂದು ಸತಿ ಚೆನ್ನಾಗಿ 2 ಸತಿ ತೊಳೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡಿ ಹೇಳ್ತೀನಿ. ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ, ಮತ್ತು ತೆಂಗಿನಕಾಯಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಮತ್ತು ಚಕ್ಕೆ ಲವಂಗ, ಅರಿಶಿನದ ಪುಡಿ ಮತ್ತು ಖಾರದ ಪುಡಿ. ಇದು ಮಾಂಸ ಸಾರು ಪೌಡ್ರು ಅಂತೀವಿ ನಾವು, ಅದನ್ನು ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ಹುರ್ಕೊಳ್ಳೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನಾನು ಹುರ್ಕೊಳ್ಳೋಕ್ಕೆ ಅಂತಲೇ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಎಲ್ಲ ಪಾತ್ರೆನೂ ಒಗ್ಗರಣೆಗೆ ಅಂತ ಇಟ್ಕೋಬಾರ್ದು. ಅದಕ್ಕೆ ಅಂತಲೇ ಒಂದು ಬಾಣಲಿ ಇಟ್ಕೋಬೇಕು. ಒಗ್ಗರಣೆ ಹಾಕೋಕ್ಕೆ ಅಂತಲೇ ಒಂದು ಪಾತ್ರೆ ಇಟ್ಕೋಬೇಕು. ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ ನೋಡಿ. ಬೇರೆ ಎಲ್ಲ ಪಾತ್ರೆಯಲ್ಲೂ ಸುಮ್ಮನೆ ಒಗ್ಗರಣೆ ಹಾಕ್ಬಾರ್ದು. ಒಗ್ಗರಣೆಗೆ ಅಂತಲೇ 1-2 ಪಾತ್ರೆ ಇಟ್ಕೊಬಿಡ್ಬೇಕು. ಹಾಲಿಗೆ ಅದೇ ಥರ ಎಲ್ಲದಕ್ಕೂ ಒಂದೊಂದು ಪಾತ್ರೆ ಇಟ್ಕೋಬೇಕು. ಎಲ್ಲ ಪಾತ್ರೆಯಲ್ಲೂ ಉಪಯೋಗಿಸ್ಬಾರ್ದು. ಹಾಲು ಕಾಯಿಸೋಕ್ಕೆ ಆಗಲಿ, ಒಗ್ಗರಣೆಗೆ ಆಗಲಿ, ಅದನ್ನು ಅದಕ್ಕೆ ಅಂತಲೇ ಮಡಿಕೋಬೇಕು. ನೋಡಿ, ಈಗ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿ ನಾನು ಒಂದು ಇಬ್ಬರಿಗಾಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಜಾಸ್ತಿ ಮಾಡ್ತಾಯಿಲ್ಲ. ಅದಕ್ಕೆ ಒಂದು 2-3 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಇತ್ತು, ಅದಕ್ಕೆ 3 ತೊಗೊಂಡಿದ್ದೀನಿ. ದಪ್ಪ ಇದ್ದರೆ 2 ಸಾಕು. ಇದು ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ಕೊಳ್ಳಿ, ಹೀಗೆ ಹುರಿತಾ ಇರ್ತೀನಿ. ಚೆನ್ನಾಗಿ ಹುರಿದ್ಮೇಲೆ ಇದನ್ನು ರುಬ್ಬಕ್ಕೆ ಹಾಕೋಬೇಕು. ಬನ್ನಿ, ಇದು ಫ್ರೈ ಆಗೋ ಗಂಟ ಒಂದು ಕಿವಿ ಮಾತು ಹೇಳ್ತೀನಿ. ಮನೇಲಿ ಜಿರಳೆಗಳು ಮತ್ತು ಬಟ್ಟೆ ಮಡಗಿ ತುಂಬ ವಾಸನೆ ಬರ್ತಾಯಿದೆ ಅನ್ನೋದಿದ್ದರೆ ಒಂದು ಚಿಕ್ಕದ ಟಿಪ್ಸು ನನ್ನ ಕಡೆಯಿಂದ. ಈ ಕರ್ಪೂರ ಇರುತ್ತಲ್ಲ, ಆ ಕರ್ಪೂರನ ಕಬೋರ್ಡ್ ಬಟ್ಟೆಗಳೆಲ್ಲಿ ಮಡಚಿಟ್ಟಿರ್ತೀವಿ ಅಲ್ಲಿ, ಮತ್ತು ಅಡುಗೆ ಮನೆಯಲ್ಲಿ ಎಲ್ಲ ಸೆಲ್ಫಗಳ ಹತ್ರ, ಮತ್ತು ನೀರು ಪಾಸ್ ಆಗುತ್ತಲ್ಲ ಪಾತ್ರೆ ತೊಳೆಯೋ ಜಾಗ, ಅಲ್ಲಿ ಎಲ್ಲ ತಾವು ಕರ್ಪೂರ ಇಟ್ಬಿಟ್ರೆ ಆತೆ ಹುಳಗಳು ಬರೋಲ್ಲ. ಆಮೇಲೆ ಮನೇನೂ ಗಮ್ ಅಂತ ಇರುತ್ತೆ. ಮನೆ ಒರೆಸುವಾಗ ಮತ್ತು ಇದು ಮಾಡುವಾಗೆಲ್ಲ ಕರ್ಪೂರ ಹಾಕ್ಕೊಂಡು ಒರೆಸ್ಬಿಟ್ರೆ ಮನೆಯಲ್ಲಿ ಇರುವೆಗಳು ಬರೋದಿಲ್ಲ, ಸ್ವಲ್ಪ ಕ್ಲೀನಾಗಿರುತ್ತೆ. ಆಮೇಲೆ ಇದನ್ನು ರುಬ್ಕೊಳ್ಳೋಕೆ ಏನೇನು ಹಾಕಬೇಕು ಅಂತ ನೋಡ್ಕೊಳ್ಳಿ. ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ, ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಾಕ್ಕೊಂಡು ಇದಕ್ಕೆ ಚಕ್ಕೆ ಲವಂಗ, ನಾನೊಂದು 2-3 ಲವಂಗ, 1-2 ಇಂಚಷ್ಟು ಚಕ್ಕೆ ತಗೊಳ್ತಾಯಿದ್ದೀನಿ. ಎರಡು 3 ಚಕ್ಕೆ ಮತ್ತು ಲವಂಗ, ಒಂದು ಸ್ವಲ್ಪ ಅರಿಶಿನ, ಮತ್ತು ನಾನು ಸ್ವಲ್ಪ ಖಾರ ಕಮ್ಮಿ ಯೂಸ್ ಮಾಡ್ತೀನಿ. ನಿಮಗೆ ಬೇಕಂದರೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಯೂಸ್ ಮಾಡಿ. ನಾನು 2-3 ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ ಖಾರದ ಪುಡಿ. ಮತ್ತು ಇದು ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ, ಧನಿಯಾ ಮತ್ತು ಕಡಲೆಕಾಳು ಇಷ್ಟೇ. ಇದನ್ನು ಹಾಕಿ ನಾನು ಪೌಡ್ರ್ ಮಡಿಕೊಂಡಿರೋದು. ನೀವುಗಳು ನಿಮ್ಮನೆ ಸಾಂಬಾರು ಪೌಡ್ರ್ ಹೇಗಿರುತ್ತೆ ನೋಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಮಡಿಕೊಂಡ್ರೆ, ಈ ಥರ ಚಕ್ಕೆ ಲವಂಗ ಶುಂಠಿ ಹಾಕಿ ಆಡಿಸ್ಬೇಕಾದ್ರೆ ಈ ಥರ ಇದ್ದರೆ ಬೆಸ್ಟ್. ಈ ಖಾರದ ಪುಡಿ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಬರುತ್ತೆ. ಬಂದಾಗಿದೆ. ಇದನ್ನು ಒಗ್ಗರಣೆ ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ ಅಂತ. ನಾವು ಕೆಲಸಕ್ಕೆ ಹೋಗೋದ್ರಿಂದ ಬೇಗ ಆಗಬೇಕಲ್ಲ, ಅದರಿಂದ ನಾನು ಜಾಸ್ತಿ ಕುಕ್ಕರಲ್ಲೇ ಅಡುಗೆ ಮಾಡ್ತೀನಿ. ತಳಾರಕ್ಕೆ ಮಾಡೋಕ್ಕಾದ್ರೆ ಟೈಮ್ ಸಾಕಾಗೋದಿಲ್ಲ ಪಾತ್ರೆಯಲ್ಲಿ ಮಾಡೋದಕ್ಕೆ. ಅದರಿಂದ ಮತ್ತು ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2-3 ನಿಮಿಷ ಫ್ರೈ ಮಾಡಬೇಕು ಕಾಳನ್ನ. ಚೆನ್ನಾಗಿ ಫ್ರೈ ಆದಮೇಲೆ ಖಾರ ಆಡಿಸ್ಕೊಂಡಿರ್ತೀವಲ್ಲ, ಬಂದಿರೋದನ್ನ ಇದಕ್ಕೆ ಆ್ಯಡ್ ಮಾಡಬೇಕು.
ನೀರು ನಿಮಗೆ ನೋಡಿ ಇದು ತೆಳ್ಳಗೆ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ಇಲ್ಲ ನಮಗೆ ಗಟ್ಟಿಯಾಗಿರಲಿ ಅಂದ್ರೂ ಚೆನ್ನಾಗಿರುತ್ತೆ. ನಿಮ್ಗೆ ನೀರು ಹೆಂಗೆ ಬೇಕೋ ಆ ಥರ ಉಪಯೋಗಿಸ್ಕೊಳ್ಳಿ. ನನಗೆ ಮೀಡಿಯಮ್ ಆಗಿರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಆದ್ದರಿಂದ ನಾನು ಮೀಡಿಯಮಾಗಿ ಮಾಡ್ಕೊತೀನಿ. ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಕೂಗಿದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಬೆಂದು ಬಂದಾಗ ನೀರು ಕಮ್ಮಿ ಆಗುತ್ತಲ್ವ ಬೆಂದು ಅದರಿಂದ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಿ ಒಂದು 2 ವಿಷಲ್ ಕೂಗಿದ್ರೆ ಆಗುತ್ತೆ ಸಾಂಬಾರು, ತೊಗರಿಕಾಳು ಸಾಂಬಾರು. ಕುಕ್ಕರ್ ಮುಚ್ಚೋಣ ಇವಾಗ. ನೋಡಿ ಆಗಿದೆ. ನೋಡಿ ಫ್ರೆಂಡ್ಸ್, ತೊಗರಿಕಾಳು ಸಾಂಬಾರು ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಏನಾದ್ರು ತಪ್ಪುಗಳಾಗಿದ್ದರೆ ಕ್ಷಮಿಸಿ. ನೋಡಿ ನಮಗೂ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದ್ರು ಕಮೆಂಟ್ ಇದ್ದರೆ ಬರೀರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.